ಗೈಸ್ ಒಂದಿನ ಕಾಲೇಜ್ಗೆ ಹೋಗ್ಬೇಕಂದ್ರೆ ಇದೊಂದು ಹೆಲ್ಮೆಟ್ ಚಾರ್ಜ್ ಆಗಬೇಕು, ಇದೊಂದು ಮೊಬೈಲ್ ಚಾರ್ಜ್ ಆಗಬೇಕು, ಇನ್ನೂ 6% ಆಗೈತೆ. ಇದೊಂದು ಪವರ್ ಬ್ಯಾಂಕ್ ಚಾರ್ಜ್ ಆಗಬೇಕು, ಜೊತೆಲಿ ಯೂಸ್ ಮಾಡ್ತಿರೋ ಮೊಬೈಲ್ ಕೂಡ ಚಾರ್ಜ್ ಆಗಬೇಕು. ಇಷ್ಟೆಲ್ಲ ಗ್ಯಾಜೆಟ್ಸ್ ರೆಡಿ ಆಗಿರ್ಬೇಕು ಗೈಸ್ ಒಂದಿನ ಕಾಲೇಜ್ಗೆ ಹೋಗ್ಬೇಕು ಅಂದರೆ. ಏನಪ್ಪ ಬರೀ ಗ್ಯಾಜೆಟ್ಸ್ ಹಿಡ್ಕೊಂಡು ಹೋಗ್ತಾನೆ ಅಂತ ಅನ್ಕೋಬೇಡಿ. ಬುಕ್ಸು ಐತೆ, ಅದು ಆಲ್ರೆಡಿ ಪ್ಯಾಕ್ ಆಗಿದೆ. ನನ್ನ ಮಗ ನೋಡ್ರಿ, ನಾನು ವಿಡಿಯೋ ಮಾಡ್ಕೊಂತೀರ ಬಂದು ಅವಲೇ ಕರಡೆ ಬಾ ವಾಕಿಂಗ್ ಹೋಗೋಣ ಅಂತ ಕೇಳ್ತಾನೆ. ಏನೋ ರಕೆ ಕರ್ಕೊಂಡೋಗ್ಬೇಕಾ? ಏಯ್ ಹೋಗೋಣ ವಾಕಿಂಗೆ, ಹೋಗೋಣ ನೋಡ್ರಿ ಅಲ್ಲಿ ಬೆಳಗ್ಗೆನೆ ಬಂದೇನ, ಬಾ ಈಚೆ ಹೋಗೋಣ ಅಂತ. ಏನು ಏನೋ ಹೋಗೋಣ, ಫೀಲ್ ಆಗಬೇಡ, ಈಗ ಕರ್ಕೊಂಡೋಗಿ ಟೈಮ್ ಇಲ್ಲ, ಬರ್ತೀನಿ ಸಂಜೆ, ಬೇಕಾದರೆ ಸಂಜೆ ಹೋಗೋಣ ಆಯಿತಾ? ಓ ನೀ ಫುಲ್ ಆಫ್ ಟ್ರಾಫಿಕ್ ಗೈಸ್, ಸಿಕ್ಕಾಪಟ್ಟೆ ಟ್ರಾಫಿಕ್. ನಾನು ಏನಿಲ್ಲ, ಒಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಂಡಿದ್ದೆ. 20 ನಿಮಿಷದಲ್ಲಿ ತೇಜಸ್ವಿನಿ ಒಂದು ತೋರಿಸಿದ್ಲು, ಪಕ್ಕದಲ್ಲಿ ಒಂದು ತೋರಿಸ್ತಾ. 9:30 ಗೈಸ್ ಪೇಪರ್ ಕೊಟ್ಟಾರ. ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್ 9:30 ಹೋಗಿ ಕತೆ ಹೇಳಪ್ಪ. ಹೋಗಿ ಕತೆ ಕೇಳಿತ್ತು. ಬ್ಲೂ ಬುಕ್ ಯಾರ ಹತ್ರ ಬ್ಲೂ ಬುಕ್ ಇಲ್ಲ, ಹೋಗ್ಬಿಟ್ಟಿದೆ ಯಾರ ಹತ್ರ ಬ್ಲೂ ಬುಕ್ ಇಲ್ಲ. ಹೆಂಗ್ ತಂತ್ರ ಬಿಡಿ ಬ್ಲೂ ಬುಕ್? ಆಫೀಸ್ ರೂಮಲ್ಲಿ ಬ್ಲೂ ಬುಕ್ ತಗೊಂಡು ಕೊಟ್ರ ಆಫೀಸ್ ರೂಮಲ್ಲಿ 9:25ಕ್ಕೆ ಎಕ್ಸಾಮ್ ಅಲ್ಲಿ ಬಂದ್ವಿ. ಬಂದಾದ್ಮೇಲೆ ಶಿವಶಂಕರ್ ಸರ್ ನಮ್ಮ ಕ್ಲಾಸಿಗೆ ಬಿಡ್ಬೇಕಾ ಬಿಡ್ಬಾರ್ದಾ? ಟೈಮ್ ಆಗತ್ತಂತ ಬಿಟ್ಟೇ ಇಲ್ಲ. ಲೆಟ್ರು ಬರಿ ಅಂದ್ರು, ಕೊಡಲ್ಲ ಅಂತ ಅಂದ್ರು. ಆಮೇಲೆ ಬರ್ದಾದ್ಮೇಲೆ ಡಾಕ್ಟರ್ ಹತ್ರ ಸೈನ್ ಹಾಕ್ಸ್ಕೊಂಬ ಅಂದ್ರು, ಅದು ಹಾಕ್ಸ್ಕೊಂಬ ಕೊಟ್ಟೆ. HOD ಹತ್ರ ಹೋಗು ಅಂತ ಅಂದ್ರು, ಹೋಗಿ HOD ಹತ್ರ ಹಾಕ್ಸ್ಕೊಂಬಂದ್ರೆ ಅದು ಕರೆಕ್ಷನ್ ಮಾಡ್ತೀವಿ. ಅದಾದ್ಮೇಲೆ ಮತ್ತೆ USN ಬರಿ ಅಂತ, ಆಮೇಲೆ ಮತ್ತೆ ಇನ್ನೊಂದು ಟೈಮಿಂಗ್ಸ್ ಬರಿ, ಎಷ್ಟು ಲೇಟ್ ಆಗಿ ಬಂದೆ ಅಂತ, ಅದು ಬೇರೆ. ಟುಡೇ ಯು ಆರ್ ಕಂಪ್ಲೀಟೆಡ್ ಅನದರ್ ಒನ್ ಇಂಟರ್ನಲ್. ಒಂದಲ್ಲ ಎರಡು ಇಂಟರ್ನಲ್ಸ್ ಕಂಪ್ಲೀಟ್ ಆಯ್ತಾರ. ಇನ್ನೊಂದು ಐತ್ ಗೈಸ್, ಒಂದೇ ಒಂದು ಐತಿ ಗೈಸ್. ಅದೇ ಹೇಳ್ರಿ, ಇವತ್ತು ಬೆಳಗ್ಗೆ ಮತ್ತೆ ಹೆವಿ ಸೈಕ್ ಮಾಡೋರು ನಮ್ಗಂತೂ. ಗೈಸ್ ಇಂಟರ್ನಲ್ಸ್ ಎಲ್ಲ ಮುಗೀತು, ಆಯ್ತು ಅಷ್ಟೇ. ಒಂದು ವಾರ ಕಾಲೇಜ್ ಕಳಿಸಿಲ್ಲ, ಒಂದು ವಾರ ಕಾಲೇಜ್ ಇಲ್ಲ ಗೈಸ್. ಟ್ರಿಪ್ ಎಲ್ಲ ಐತೆ. ಒಂದು ವಾರ ಕಾಲೇಜ್ ಇಲ್ಲ, 4 days ಕಾಲೇಜ್ ಏನಿಲ್ಲ. ಆರಾಮಾಗಿ ಪೀಸ್ ಆಗಿರೋದು ಅಷ್ಟೇ. ಟ್ರಿಪ್ ಅಂತಾರೆ, ಟ್ರಿಪ್ಗೆಲ್ಲ ಏನು ಹೋಗಲ್ಲ, ಟ್ರಿಪ್ಗೆಲ್ಲ ಹೋಗಲ್ಲ, ಹೋದ್ರೆ ಸುಮ್ಮನೆ 5 ಸಾವಿರ ಬೇಡ. ಟ್ರಿಪ್ ಗಿಪ್ ಎಲ್ಲ ಇಲ್ಲ ಗೈಸ್. ಗೈಸ್ ನನ್ನ ಪರ್ಸನಲ್ ಪ್ರಾಬ್ಲಮ್ ಐತೆ, ಅದಕ್ಕೆ ನಾನು ಹೋಗ್ತಿಲ್ಲ. ಪರ್ಸನಲ್ ಪ್ರಾಬ್ಲಮ್, ಮದುವೆ ಇದೆ ಗೈಸ್. ಅದು ಬಿಟ್ಟು ಹೆಂಗೆ ಹೋಗ್ಲಿ ಹೇಳಿ ನಾನು ಗೈಸ್. 3 ಇಂಟರ್ನಲ್ಸ್ ಫುಲ್ ಕಲ್ಲಾಸ. ಟ್ರೈ ಮಾಡ್ತೀವಿ ಟ್ರಿಪ್, ಯಾಕಂದ್ರೆ ಟ್ರಿಪ್ ಹೋದ್ರೆ ಎಂಜಾಯ್ ಮಾಡ್ಬೋದು, ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ಬೋದು, ಒಳ್ಳೊಳ್ಳೆ ಕಂಟೆಂಟ್, ನೆಕ್ಸ್ಟ್ ಲೆವೆಲ್ ಕಂಟೆಂಟ್. ನಮ್ದು ಸ್ವಲ್ಪ ಪರ್ಸನಲ್ ರೀಸನ್ಸ್ ಇರೋದ್ರಿಂದ ನಮ್ಗೆ 50-50 ಅಲ್ಲಿ ಐತೆ. ನೋಡೋಣ, ನಮಗೂ 80% ಐತೆ ಹೋಗ್ಬೇಕು ಅಂತ. ಸಿಚುವೇಶನ್ ಅರ್ಥ ಮಾಡ್ಕೊಂಡು ಅದ್ರ ಮೇಲೆ ಡಿಪೆಂಡ್. ನೋಡ್ರಿ ರಿಯಾಕ್ಷನ್ ಬೇರೆ ಕೊಡ್ತಾರೆ ಗೈಸ್. ಅಷ್ಟೇ, ಎಷ್ಟಿನ ಟೈಮ್ 12:30 ಕಲ್ಲಾಸ್ ಮುಗ್ದೋಯ್ತು. 3 ಇಂಟರ್ನಲ್ಸ್ 12:30 ಮುಗ್ದೋಯ್ತು. ಜಾಲಿ ಜಾಲಿ ಗೈಸ್, ಮುಗ್ದೋಯ್ತು. ಇನ್ನು ಅಷ್ಟೇ, ನಾಳೆ ರಜಾ. ನಾಳೆ ಬರ್ತೀರಾ ನಾಳೆ ಕಾಲೇಜಿಗೆ? ಇಲ್ಲಪ್ಪ ನಾಳೆ ಅಭಿ ನಾಳೆ ಕಾಲೇಜ್ ಇಲ್ಲ ಗೈಸ್. ಟುಮಾರೋ ನಾವು 3 ದಿವಸ ನಾಳೆ ಬರಲ್ಲ. ಶನಿವಾರ ರಜಾ, ಸೋಮವಾರ ರಜಾ, ಸೋಮವಾರ ಎಲ್ಲ ಸೋಮವಾರ ಉಡುಪಿಗೆ ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಬರೋದು ವಾಪಸ್ಸು. ಗುರುವಾರ ಬೆಳಗ್ಗೆ ಗೈಸ್. ಮತ್ತೆ ಶುಕ್ರವಾರ ಮೇ 1 ಕಾರ್ಮಿಕರ ದಿನಾಚರಣೆ, ಅವತ್ತು ರಜಾ. ಮತ್ತೆ ಶನಿವಾರ ರಜಾ, ಮತ್ತೆ ಭಾನುವಾರ ರಜಾ. ನೆಕ್ಸ್ಟ್ ಸೋಮವಾರನೇ ಕಾಲೇಜ್. ಮಿನಿಮಮ್ ಒಂದು 7-8 days ಗೈಸ್. 10 days ಫುಲ್ ಜಾಲಿ ಗೈಸ್, ಫುಲ್ ಜಾಲಿ. 10 days ಇನ್ಮೇಲೆ ಈ ತರ ಡೈಲಿ ವ್ಲಾಗ್ ಬರ್ತಾ ಇರ್ತ ಗೈಸ್. ಇದೇ ತರ ಕಾಲೇಜ್ ಬ್ಲಾಗ್ಸ್ ಇರಲ್ಲ. ಇನ್ನು 10 ದಿವಸ ಕಾಲೇಜ್ ಬ್ಲಾಗ್ಸ್ ಅಂತ ಇರಲ್ಲ. 10 ದಿವಸ ಆದ್ಮೇಲೆ ವಾಪಸ್ ಬ್ಯಾಕ್ ಟು ಫಾರ್ಮ್ ಕಾಲೇಜ್ ಬ್ಲಾಗ್ಸ್. 10th ರಿಸಲ್ಟ್ ಅಂತಿತ್ತು ಮೈನ್. ಏನಾಯ್ತು ನಿಮ್ ತಮ್ಮಂದು? ಏನಾಯ್ತು? 524 ತೆಗ್ದೋನೆ. 524 ಅಂದ್ರೆ 600 ತಾನೆ ಬರೋದು. 620 ಕಣಲೆ. 625 ಗೆ 5 ಎಷ್ಟು? 625 ಗೆ 5 ಎಷ್ಟು ಬಂದಿರೋದು? 625 ಗೆ 525. ಎಷ್ಟು ಹಾಕಿ ಪರ್ಸೆಂಟೇಜ್? 625 ಗೆ 525 ಅಂದ್ರೆ ಆಲ್ಮೋಸ್ಟ್ 86-87 ಒಳ್ಳೆ ಪರ್ಸೆಂಟೇಜ್ ತೆಗ್ದವ್ರ ಗೈಸ್ ಎಲ್ಲ. ನಿಮ್ದು ಎಷ್ಟು ಮಚ್ಚಿ 10th ಅಲ್ಲಿ ಎಷ್ಟು ಬಂದಿತ್ತು? ಒಂದು 80. ನಿಂದ 85.44. ನಿಂದ
84. ನಾನೇ ಗೈಸ್ ಎಲ್ಲ ಹೈಯೆಸ್ಟ್ 88. ಹೆಂಗೆ ರಿಯಾಕ್ಷನ್ ನೋಡ್ರಿ ಎಲ್ಲಾರ್ದು. ಸೀರಿಯಸ್ಲಿ 88 ಏನಾ ಏರ್ ಬಿಡ್ತೀಯಾ? ಲೇ ಗಾಡಿ ಏನಾರು ಪಕ್ಕದಲ್ಲೇ ಅನ್ಕೊಣ, ಗಾಡಿ ಏನಾರು ಪಕ್ಕದಲ್ಲಿ ಹಿಡ್ಕೊಂಡು ಏರ್ ಬಿಡ್ತೀನಿ ಅಂತೀಯಲ್ವಾ? ಏ ಬೇಡ, ಪರವಾಗಿಲ್ಲ ಅವ್ನ ಗಾಡಿಗೆ ಹಾಕ್ಬಿಡು. ಏ ಬೇಡ ಮಚ್ಚಿ, ನಂದ್ರಲ್ಲಿ ಐತೆ. ನಂದೇ ಕಬ್ಬಿಸ್ತೀಯಲೇ? ನೋಡ್ತೀನಿ, ಸೇಮ್ ಇದ್ರೆ ಹಾಕ್ತೀನಿ. ಸೇಮ್ ಬಿಡು. ಇದ್ ಬೇರೆ ಚೆಕ್ ಮಾಡ್ತಾವ ನಾನು. ಸಂಗ್ರಾಮ್ ಡೈಮೆನ್ಷನ್ಸ್ ಮಗನಲ್ಲಿ ಎಕ್ಸಾಂಪಲ್. ನಂದೇ ಹಾಕೋಬಿಡ್ತೀಯಲೇ? ಲೇ ಬಿಡ, ಸುಮ್ಮನೆ ಮನೆಯವ್ರಿಗೆ ಹೋಗ್ಬೇಕ್ಲೇ. ಸ್ಕೂಟಿ ಬಿಡು. ಹಾ ಸ್ಕೂಟಿ ಎಲ್ಲಿ? ಅಭಿ ಸ್ಕೂಟಿ ಎಲ್ಲಿ? ನಾನು ಹೋಗೋ ಗಾಡಿ ಬಿಡಲ್ಲ. ನೋಡ್ದ ಅಭಿ ನೋಡ್, ಕುಟ್ಟು ನೀನ್ ಬಿಡ್ಬೇಡ. ರಿಸಲ್ಟ್ ನೋಡ್ರಿ. 10th ರಿಸಲ್ಟ್ ಅಂತ ಇಲ್ಲಪ್ಪ. ಪುಣ್ಯ ಹೋಗ್ತಿದ್ದೆ ಪುಣ್ಯ ಹಂಪಿಗೆ, ಇದು ಉಡುಪಿಗೆ. ಏಕೆ ಲಾಸ್ಟ್ ಮಿಡಲ್ ಎತ್ತೀಯಾ? ಈ ವಿಡಿಯೋಸ್ ಬೆಳಗ್ಗೆ ಅಪ್ಲೋಡ್ ಆಗುತ್ತಲ್ವಾ? ಅಭಿ ಏನ್ ಅಭಿ ಇವೆಲ್ಲ? ಯಾವ್ದದು? ನನ್ ಗಾಡಿದ ಅಲ್ಲ ಅಲ್ಲೇ. ಯಾರನ್ನಾಗ್ಲಿ ನನ್ ಗಾಡಿ ಬಂದ್ಬಿಟ್ಟು ನನ್ ಮುಂದೆನೆ ಕೇಳ್ಬಿಟ್ಟು ಮಚ್ಚಿ ಏರ್ ಬಿಡ್ಬೇಕಂದ್ರೆ ಏ ಪರವಾಗಿಲ್ಲ, ಯಾರೇ ಏರ್ ಬಿಡ್ಬೇಕು ಏರ್ ಬಿಡ್ಬೇಕಂತ. ನಡಿ ನಡಿ ಗೈಸ್. ಇನ್ನೊಂದು ವಾರ ಸಿಗಲ್ಲ ಯಾರು. ವಾರ 10 ದಿವಸ ಗೈಸ್. ಜೋಶಲ್ಲಿ ಹೊಡಿತಾವ ನಾವು ಮಾತ್ರ. 10 ದಿವಸ ನೋ ವಿಡಿಯೋ, ಕಾಲೇಜ್ ವಿಡಿಯೋ, ಡೈಲಿ ಸ್ಟಾರ್ಟ್ ಆಗುತ್ತೆ. ವಾರ ಎಷ್ಟೇ ಸಿಗಲ್ಲ, ಇನ್ನೊಂದು ದಿವಸ. ಓ ಡೈರೆಕ್ಟ್ ನಿಮ್ಮ ಅಕ್ಕ ಮದ್ವೆನೇನಾ? ಬೈ ಗೈಸ್. ಇಂಟ್ರನ್ಸ್ ಎಲ್ಲ ಮುಗೀತು ಇವತ್ತು, ಲಾಸ್ಟ್ ಎಲ್ಲ ಇಂಟ್ರನ್ಸ್ ಮುಗೀತು. ನಮ್ಮ ಜೂನಿಯರ್ ಇವತ್ತು ಇನ್ನೊಂದು 10 ದಿವಸ ಕಾಲೇಜ್ ಕಡೆ ಮಾತ್ರ ತಲೆ ಹಾಕಲ್ಲ ಗೈಸ್. 10 ದಿವಸ ಕಾಲೇಜ್ ಮಜಾ, ಫುಲ್ ಜಾಲಿ 10 ದಿವಸ. ನೀನು ನಾವು ಬರ್ತೇನೆ ಕಾಲೇಜಿಗೆ ಗೈಸ್. ಇವರೆಲ್ಲ ಬರಲೇಬೇಕು ಕಾಲೇಜ್, ಯಾಕಂದ್ರೆ ಅವರೆಲ್ಲ ಜೂನಿಯರ್ಸು ಗೈಸ್. ಆಚಾರ್ಯ ಕಾಲೇಜ್ ಹತ್ರ ಹೋಗ್ತಾ ಇದೀವಿ ಈಗ ಕ್ಯಾರಮ್ ಮಾಡಕ್ಕೆ ಅಂತಾನೆ. ಇನ್ನೇನ್ ಮಾಡೋದು, ಟೈಮ್ ಪಾಸ್ ಆಗ್ತಿಲ್ಲ. ಮನೆ ಹತ್ರ ಎಲ್ಲ ಹೋದ್ರೆ ಬೋರ್ ಹಿಡಿತದೆ ಇಷ್ಟು ಬೇಗ ಮನೆ ಹತ್ರ ಎಲ್ಲ ಹೋದ್ರೆ. ಅದಕ್ಕೆ ಹಾಕೊಂಡು ಹೋಗ್ತಾ ಇದ್ದೀನಿ. ಇನ್ನ ಒಂದಿಬ್ರು ಅವ್ರೆ, ಅವ್ರಿಬ್ರು ಆಲ್ರೆಡಿ ಹೋದ್ರು. ಬೇಗ ಹೋಗ್ಬಿಟ್ಟಾರ ನೋಡು. ನೋಡ್ರಿ ನಾವಿನ್ನು ಆರಾಮ ಇನ್ನು ಹೋಗ್ತಾ ಇದೀವಿ. ಅವರೆಲ್ಲ ಪಾಸ್ ಆಗ್ಬಿಟ್ಟು ಹೋಗ್ಬಿಟ್ಟವ್ರು ಗೈಸ್. ಅವನೇ ನಾವೇ ಲೇಟು. ಏನೋ ಕಣ್ಣಿಗೆ ಕಾಣಿಸ್ತಿಲ್ಲ, ಅಲ್ಲೇ ಉಲ್ಟೋಗ್ಬಿಟ್ಟವ್ರು. ಗೈಸ್ ನಾನು ಹೇಳ್ದಲ್ಲ ವಿಡಿಯೋದಲ್ಲಿ, ಇದು ಬ್ಲೂಟೂತ್ ವರ್ಕ್ ಆಗ್ತಿಲ್ಲ ಅಂತ. ಅದು ವಾಪಸ್ ಸ್ಟಾರ್ಟ್ ಆಗಿದೆ, ಚೆನ್ನಾಗಿ ವರ್ಕ್ ಆಗ್ತೈತಿ ಈಗ. ನಮ್ದೇ ಏನು ಫಸ್ಟ್ ಕಂಟೆಂಟ್ ಸ್ಟಾರ್ಟ್ ಮಾಡಿದೆ ಈ ಅಂಗಡಿಯಲ್ಲಿ. ಅಲ್ಲಲ್ಲ, ಆ ಅಂಗಡಿಯಲ್ಲಿ ಫಸ್ಟ್ ನಮ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಜ್ಞಾಪನ ಆಯ್ತಾ? ಹೆಲ್ಮೆಟ್ ಅಂತ ಮಾತಾಡಕ್ ಕೇಳ್ತಾನ. ಫಸ್ಟ್ ಗೈಸ್, ಫಸ್ಟ್ ನಮ್ದೊಂದು ಬ್ಲಾಗ್ ಸ್ಟಾರ್ಟ್ ಆಗಿದೆ ಅದು ಇರ್ಬೇಕು. ನಿನ್ನ ಹತ್ರ ಇತ್ತಾನೆ ಗೈಸ್? ಫಸ್ಟ್ ಬ್ಲಾಗ್ ಗೈಸ್ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಫಸ್ಟ್ ಇಯರ್ ಗೈಸ್, ಅದು 1 ವರ್ಷ ಹಿಂದೆ ಫಸ್ಟ್ ಬ್ಲಾಗ್. ಆಗ ಚಾನಲ್ ಇಕ್ಕಣ ಈ ತರ ಬೇಡ ಬ್ಲಾಗ್ಸ್ ಅಂತ ಮಾತಾಡ್ಕೊಂಡಿದ್ವಾಗೆಲ್ಲ. ಈಗ ಇದ್ದಿದ್ ಮೈಂಡ್ ಸೆಟ್ ಇರಲಿಲ್ಲ ಗೈಸ್ ಆಗೆಲ್ಲ. ಈ ತರ ಡೈಲಿ ಬೇಡ ಗೈಸ್. ಆ ವಿಡಿಯೋಸ್ ಎಲ್ಲ ಇದೆ, ಒಳ್ಳೊಳ್ಳೆ ಮೆಮೊರೀಸ್ ಇತ್ತು ಗೈಸ್ ಆಗೆಲ್ಲ. ಅಲ್ಲೇ ಡಿಲೀಟ್ ಆಗ್ಬಿಟ್ಟಿತ್ತು. ಗೈಸ್ ಹೇಳ್ಬೇಕು, ಆ ವಿಡಿಯೋನ ಸಿಕ್ಕಿದ ಪಕ್ಕ ಪ್ಲೇ ಮಾಡ್ತೀನಿ ಗೈಸ್. ಆ ವಿಡಿಯೋ ಮಾತ್ರ ಅದೇ ವಿಡಿಯೋ ಸಿಕ್ತಿಲ್ಲ. ಗೈಸ್ ನಮ್ಮ ಇನ್ನೊಬ್ಬ ಫ್ರೆಂಡ್ ಅವನೇ, ಅವನ ಹತ್ರ ಇರ್ಬೇಕು ವಿಡಿಯೋ. ವಿಡಿಯೋ ಮಾತ್ರ ಕ್ರೇಜಿ ಐತೆ, ವಿಡಿಯೋ ಮಾತ್ರ ಕ್ರೇಜಿ ಆಗ್ಬಿಟ್ಟೈತೆ. ಅನ್ಕೊಟ್ರಿ. ಗೈಸ್ ಒಂದ್ ಗಡೆ 4 ಜನ ಓಡಾಡಿರೋದು. 5 ಜನ
ಆಗ ಯಾರ ಹತ್ರ ಈ ತರ ಈಗ ಈ ತರ ಇಬ್ಬಿಬ್ರೆಲ್ಲ ಕುತ್ಕೊಂಡು ಹೋಗ್ತಿರ್ಲಾಗಲ್ಲ, ಒಂದೊಂದ್ ಗಾಡಿಯಲ್ಲಿ 4-5 ಜನ ಹೋಗಿದ್ದೀವಿ ಗೈಸ್ ಹೇಳ್ಬೇಕಂದ್ರೆ. 5 ಜನ ಒಂದೊಂದ್ ಗಾಡಿಯಲ್ಲಿ. ಒಳ್ಳೆ ಬ್ರೇಕ್ ಇಲ್ಲ, ಏನು ಇಲ್ಲ, ಬ್ರೇಕ್ ಇರ್ಲಿಲ್ಲ, ಏನಿಲ್ಲ. ಒಂಥರ ಸುಮ್ಮನೆ ಪೆಟ್ರೋಲ್ ಹಾಕಿ ಸೋಡು ಅಷ್ಟೇ ಗೈಸ್. ಇದ್ದಾಗ ಆ ಲೈಫೇ ಚೆನ್ನಾಗಿತ್ತು. ಈಗ ಗಾಡಿಗಳೈತೆ, ಒಬ್ಬೊಬ್ರ ಹತ್ರ ಎಲ್ಲ ಸಿಂಗಲ್ ಪರ್ಸನ್ ಹತ್ರ ಗಾಡಿಗಳಿದೆ, ಅದ್ರ ಫೀಲ್ ಬರ್ತಿಲ್ಲ ಗೈಸ್. ಮೇಲೆ ತಗೋದು ಚೆನ್ನಾಗಿತ್ತು. ಈಗ ಬಂದಿದ್ದೇನಪ್ಪ ಇಲ್ಲಿಗೆ ಅಂದ್ರೆ ಕ್ಯಾರಮ್ ಮಾಡಕ್ಕೆ ಅಂತಾನೆ ಬಂದಿಷ್ಟು ದೂರ. ನೋಡ್ರಿ ಯಾವಲ್ಲ ಇಬ್ರು ಬಂದಿಲ್ಲಿ ಕಾಯ್ತಾವ್ರೆ. ನಾವೇ ಹೊಡೆದಿರೋದು. ಈಗ ಲಾಸ್ಟ್ ಅಲ್ಲಿ ಗೇಮ್ ಫಿನಿಶ್ ಮಾಡೋದೇ ನಾವು. ಇವನೇನೋ ಮಾತಾಡ್ತಾವನೆ, ಗೆದ್ದಿದ್ ನಾವು ನೀವು ಅಂತ. ವಿಡಿಯೋ ಸ್ಟಾಪ್ ಅಲ್ಲಿ ಇದೀನಿ ಬಾರಲೇ. ಹಾ ಗೈಸ್ ಬಂದ ನೋಡಿ ಗೈಸ್. ಹೆಲ್ಮೆಟ್ ತೋರ್ಸಲೆ. ಹಾ ಬಾ ಇಲ್ಲಿ ಕೇಳ್ಸ ಹತ್ರ ಬಾ. ಹೆಲ್ಮೆಟ್ ತೋರ್ಸ ಇಶಾ. ಹೆಲ್ಮೆಟ್ ಹಾಕಲ್ವಾ ಗೈಸ್? ಹೆಲ್ಮೆಟ್ ಹಾಕೈತು ಒಂಥರ ಕ್ರೇಜ್ ತೋರ್ಸಲೆ ಹೆಲ್ಮೆಟ್. ಹೆಲ್ಮೆಟ್ ಹಾಕ್ತಿಲ್ಲ ಗೈಸ್. ಎಣ್ಣೆ ಮೇಲೆ ಹಾಕಿ ಹಾಕ್ತಾನೆ ನನ್ನ ಪ್ರಕಾರ. ಏ ನಡಿಯಾಲೇ, ಆಯ್ತು ಬಾರಲೇ, ಅಳ್ಬೇಡ ನಡಿಯೋ. ಅಯ್ಯೋ ಸೀದಾ ಸಿಗ್ನಲ್ ಬಿಟ್ರೆ ಬೇಗ ನಡಿ. ರೋಡಲ್ಲೆಲ್ಲ ಆಟ ಆಡ್ಬಾರ್ದು ಕರ್ತಿ. ಸರಿ ಆಯ್ತು ನಡಿ, ನಡಿಯಾಲೇ. ಯಾಕೊಂದು ಹೆಲ್ಮೆಟ್ಗೆ ಹಂಗೆ ಎದ್ರಕಂತ್ಯಾ? ಹಾ ತೋರ್ಸಲೇ, ಪರವಾಗಿಲ್ಲಲೇ. ಹಾ ಗಾಯ್ ನೋಡ್ರಿ ಅದೇ ಹೆಲ್ಮೆಟು. ಸಿಗಾಕ ನಿಜ ಹೆಲ್ಮೆಟ್ ಬಂತು. ಇರಾಕರ್ತಿ ಓಡ್ಬೇಡ ರೇ. ಆಯ್ತು 2 ನಿಮಿಷ ಮಾತಾಡ್ಕೊಂಡು ಹೋಗಲೇ. ಇಶಾ ಒಂದು ವಾರ ಸಿಗಲ್ಲ, 10 ದಿವಸ ಕಾಲೇಜ್ ರಜಾ ಬರಲಾ? ಹಾ ಹೆಲ್ಮೆಟ್ ಹಾಕೋ, ಮುಂದೆ ಪೊಲೀಸರು ಇಡ ಹೊಡಿತಾರೆ. ಹುಷಾರು, ಪೊಲೀಸರು ಇರ್ತಾರಲ್ಲೇ. ಕರ್ತಿ ಬಾಯ್ ಬಾಯ್ ಬಾಯ್. ಹಾ ಹೇ ಗಾಯ್ಸ್, ಜಾಸ್ತಿ ದಿನ ಆಯ್ತು ಈ ಲೊಕೇಶನ್ಗೆ ಬಂದು ಇಲ್ಲಿ ಶೂಟ್ ಮಾಡಿ. ಅಲ್ಲೇ ಒಂದು 4-5 ಡೇಸ್ ಆಗೈತೆ ಗೈಸ್ ಶೂಟ್ ಮಾಡಿ. ಯಾಕಪ್ಪ ಅಂದರೆ ಕರೆಕ್ಟ್ ಟೈಮ್ಗೆ ನೇಪಾಳಿ ಸಿಕ್ಕಿದ್ರೆ ಚರಣ ಸಿಕ್ಕಲ್ಲ, ಚರಣ ಸಿಕ್ಕಿದ್ರೆ ನೇಪಾಳಿ ಸಿಕ್ಕಲ್ಲ. ಒಂದು ಪಕ್ಷ ಚರಣ ಸಿಕ್ಬಿಡ್ತಾನೆ. ಈ ನೇಪಾಳಿ ನೋಡ್ಕೋ ದೊಡ್ಡ ಸೆಲೆಬ್ರಿಟಿ ಲೆವೆಲ್ ಗೈಸ್. ಹೋದ್ವಾರ ನೋಡ್ರಿ ಗೋವಾ ಅಂತ ಹೋದ, ಒಂದು ವಾರ ಗೋವಾದಲ್ಲಿ ಬ್ಯುಸಿ ಆದ. ಮೊನ್ನೆ ಬಂದ, ಎಲ್ಲೋ ಬಿದ್ದ ಅಂತ ಅಲ್ಲೊಂದು ದಿನ ಫುಲ್ ಬ್ಯುಸಿ ಆದ. ಈಗ ಕಾಲ್ ಹಾಕಿದ್ರೆ ಮಚ್ಚಿ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಡೈಲಾಗ್ ಹೊಡಿತಾನೆ. ನಾವು ಶೂಟ್ ಮಾಡೋದೆಲ್ಲ ಇದೆ ಗೈಸ್. ಲೊಕೇಶನು ತೋರಿಸ್ಬಿಟ್ರೆ ಇದು ಇಲ್ಲ ಗೈಸ್. ಒಂದು 70 to 75%, 70 ಅಲ್ಲ, ಒಂದು 60% ಇದೇ ಲೊಕೇಶನ್ ಗೈಸ್ ನಮ್ಮದು ಶೂಟ್ ಎಲ್ಲ ಆಗೋದು. ಫುಲ್ ಇಲ್ಲೇ. ಇನ್ಮೇಲೆ ಇದೇ ಥರ ಡೈಲಿ ವ್ಲಾಗ್ ಮಾಡ್ತಾ ಇರ್ತೀನಿ ಗೈಸ್. ಆಮೇಲೆ ಮೊದಲೆಲ್ಲ ಹೆಂಗಿತ್ತು ಅಂದರೆ ವಾರದಲ್ಲಿ ಒಂದು 7 ದಿನ ಇದೆ ಅಂದರೆ 2 ದಿನಕ್ಕೆ 1 ದಿನ ಪಕ್ಕ ಕನ್ಫರ್ಮಾಗಿ ಬರ್ತಿದ್ವಿ ಗೈಸ್ ಶೂಟ್ಗೆ ಅಂತ ಎಲ್ಲರೂ. ಈಗ ವಾರದಲ್ಲಿ 3 ದಿವಸ ಅಲ್ಲ, ವಾರಕ್ಕೆ 1 ದಿವಸ ಬರೋದು ರೇರ್ ಆಗ್ತೈತೆ ಗೈಸ್ ಶೂಟ್ಗೆ. ವಾರದಲ್ಲಿ 7 ದಿವಸ ಇದ್ರೆ 4 ದಿವಸಕ್ಕೆ 1 ದಿನ ಶೂಟ್ ಬರ್ತೀವಿ, 4 ರೀಲ್ ಮಾಡ್ತೀವಿ, ಹೋಗ್ತೀವಿ. ಅವತ್ತಿಂದ ಒಬ್ರು ಅಡ್ರೆಸ್ ಕೇರಲ್ಲ. ಆಮೇಲೆ ನೆಕ್ಸ್ಟ್ ಈಗ ಒಂದು 4-5 ಡೇಸ್ನ ಒಬ್ಬನೇ ಈ ಥರ ಡೈಲಿ ವ್ಲಾಗ್ ಮಾಡ್ಕೊಂಡೇ ಇದ್ದೀನಿ ಗೈಸ್. ಫುಲ್ಲು ಇದೇ ಥರ ಡೈಲಿ ವ್ಲಾಗ್ ಮಾಡ್ತೀನಿ ಇನ್ಮೇಲೆ. ಯಾಕಂದರೆ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಯೂಟ್ಯೂಬಲ್ಲಿ. ಅದಕ್ಕೋಸ್ಕರ ಈ ಥರ ಡೈಲಿ ವ್ಲಾಗ್ ಮಾಡ್ತಾ ಇರೋದು. ಮೇಯ್ನ್ ಇಂಟೆನ್ಷನೇ ಇದು, ಡೈಲಿ ವ್ಲಾಗೋಸ್ಕರ. ಆಮೇಲೆ ಟೈಮು ಆಗ್ಬಿಟ್ಟಿದೆ. ನನ್ನ 10 ಡೇಸ್ ಗೈಸ್ ಕಾಲೇಜ್ ಬೇರೆ ಇಲ್ಲ, ನೆಕ್ಸ್ಟ್ ಲೆವೆಲ್ಲು. 10 ಡೇಸ್ ಕಾಲೇಜ್ ಇಲ್ಲ ಅಂತ ಏನು ಅನ್ಕೊಂಬಿಡಿ. ನಾಳೆ 1 ದಿನ ಐತೆ, ಅದು 2 ಪೀರಿಯಡು. ಶುಕ್ರವಾರ ಅದೊಂದು ಕಂಪ್ಲೀಟ್ ಆದರೆ ಸ್ಯಾಟರ್ಡೆ ಹೆಂಗಿದ್ರು ನಮ್ಮ ಕಾಲೇಜ್ ಇರಲ್ಲ. ಸಂಡೇ ಆ್ಯಸ್ ಯೂಶುವಲ್ ರಜಾ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಮಾರ್ನಿಂಗ್ವರೆಗೂ ಕಾಲೇಜ್ ಕಡೆಯಿಂದ ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಗೈಸ್ ಎಲ್ಲರನ್ನೂ. ಎಲ್ಲಪ್ಪ ಅಂದರೆ ಕುಂದಾಪುರ ಅಲ್ಲ ಉಡುಪಿ ಕರ್ಕೊಂಡು ಹೋಗ್ತಾರೆ ಗೈಸ್ ಎಲ್ಲರೂ ನಾನು 3 ಡೇಸ್ ಉಡುಪಿ ಟ್ರಿಪ್ ಹೋಗ್ತಾರೆ. ನಾನು ಹೋಗೋಣ ಅಂತ ಇತ್ತು ಗೈಸ್ ಇಂಟ್ರೆಸ್ಟ್ ಮೇನ್ ಉಡುಪಿಗೆ. ಒಳ್ಳೆ ನನಗೂ ರೀಲ್ ಆಗುತ್ತೆ, ಕಂಟೆಂಟ್ ಸಿಗುತ್ತೆ, ಆಮೇಲೆ ಅಲ್ಲೋ ಉಡುಪಿ ನೋಡ್ದಂಗೆ ಇರುತ್ತೆ ಅಂತ ಅಂದ್ಕೊಂಡೆ. ಆದರೆ ಟ್ಯೂಸ್ಡೇ ವೆಡ್ನೆಸ್ಡೇ 2 ದಿನ ನಮ್ಮ ಅಕ್ಕಂದು ಮ್ಯಾರೇಜ್ ಇದೆ ಗೈಸ್, ಮದುವೆ ಇದೆ. ಅದಕ್ಕೋಸ್ಕರ
ಟ್ರಿಪ್ ಎಲ್ಲ ಕ್ಯಾನ್ಸಲ್ ಆಯಿತು, ಕಾಲೇಜ್ ಕಡೆಯಿಂದ ಹೋಗ್ತಾರೆ. ಮೇಯ್ನ್ ಇನ್ನೊಂದು ಏನಪ್ಪ ಅಂದ್ರೆ ನಂಗೆ ಅಡ್ವಾಂಟೇಜು ಅಂದರೆ ಇದರಿಂದ ಏನಪ್ಪ ಅಂತಂದರೆ ನನಗೆ ಇದು ಅಟೆಂಡೆನ್ಸು ಈಗ 2 ದಿನ ರಜಾ ಹಾಕಿದರೆ ಅಟೆಂಡೆನ್ಸ್ ಗಾನ್ ಆಗ್ಬಿಡೋದು. ಮೊದಲೇನು ಅಟೆಂಡೆನ್ಸ್ ಅಷ್ಟೊಂದಿಲ್ಲ ಕಾಲೇಜಲ್ಲಿ, ಅಟೆಂಡೆನ್ಸ್ ಹೋಗ್ಬಿಡೋದು. ಈಗ ಅದು ಅಟೆಂಡೆನ್ಸು ಹೆಂಗಿದ್ರು ಕವರ್ ಆಗುತ್ತೆ ಗೈಸ್, ಯಾಕಂದರೆ ಟ್ರಿಪ್ ಕರ್ಕೊಂಡು ಹೋಗ್ತಾರಲ್ಲ ಕಾಲೇಜ್ ಕಡೆಯಿಂದ, ಅದರಿಂದ ಅಟೆಂಡೆನ್ಸು ಕವರ್ ಆಗುತ್ತೆ ನಂದು. ಮೇನ್ ಇನ್ನೂ ಏನಪ್ಪ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಕರ್ಕೊಂಡು ಹೋಗ್ತಾರೆ ಗೈಸ್. ಗುರುವಾರ ಬೆಳಗ್ಗೆನೇ ಬೆಂಗಳೂರು ರೀಚ್ ಆಗ್ತಾರೆ ಬೆಂಗಳೂರು. ಗುರುವಾರನೇ ಬರ್ಬೇಕಂದ್ರೆ ಕಾಲೇಜಿಗೆ ಬೇರೆ. ಗುರುವಾರ ಒಂದಿನ ಅವ್ರು ಏನೋ ಮಧ್ಯಾಹ್ನ ಲ್ಯಾಂಡ್ ಆದರೆ ಬೆಂಗಳೂರಿಗೆ, ಗುರುವಾರ ಕಾಲೇಜ್ ಇರಲ್ಲ, ಅವತ್ತು ಅಟೆಂಡೆನ್ಸ್ ಇರಲ್ಲ. ಶುಕ್ರವಾರ ಹೆಂಗಿದ್ರು ಲೇಬರ್ಸ್ ಡೇ, ಕಾರ್ಮಿಕರ ದಿನಾಚರಣೆ, ಅವತ್ತು ಕಾಲೇಜ್ ರಜಾ. ಇನ್ನು ಆ್ಯಸ್ ಯೂಶುವಲ್ ಸ್ಯಾಟರ್ಡೆ ಸಂಡೇ ಮತ್ತೆ ರಜಾ, ಮತ್ತು ನೆಕ್ಸ್ಟ್ ಮಂಡೇನೇ ಕಾಲೇಜ್. ನಾನ್ ಸ್ಟಾಪ್ 7 to 8 days ರಜಾ ಬಂದ್ಬಿಡೋದ ಗೈಸ್. ಕಾಲೇಜಲ್ಲಿ ಇನ್ನು ವ್ಲಾಗು ಬರೋಲ್ಲ, ಇನ್ನೊಂದು 7-8 days. ನಾಳೆ ಒಂದಿನ ಹೋದ್ರೆ ನಾನು ಕಾಲೇಜ್ಗೆ, ನಾಳೆ ಒಂದಿನ ವ್ಲಾಗ್ ಬರುತ್ತೆ. ಅದು ಬಿಟ್ಟರೆ ನಾ ಕಾಲೇಜಲ್ಲಿ ಒಂದು ವೀಕ್ ವ್ಲಾಗ್ ಬರೋಲ್ಲ. ಇನ್ನೇನಿದ್ರು ನಮ್ಮ ಡೈಲಿ ಲೈಫ್ ಸ್ಟೈಲ್ ಬಗ್ಗೆ ವ್ಲಾಗ್ ಬರುತ್ತೆ. ಒಟ್ಟಲ್ಲಿ ಇಲ್ಲಿ ವ್ಲಾಗ್ ಮಾತ್ರ ಇಲ್ಲಲ್ಲ ಗೈಸ್. ವೀಕಲ್ಲಿ 7 ದಿನ ಇದ್ದರೆ 7 ದಿನ ಮಿನಿಮಮ್ 5 to 6 days ಈ ಥರ ವ್ಲಾಗ್ ಕೊಟ್ಟೇ ಕೊಡ್ತೀನಿ. ಏನಂದರೆ ಈ ವಾರದಲ್ಲಿ ಚರಣ ಒಂದು ಸೈಡ್ ಇಲ್ಲ, ಈ ನೇಪಳ್ಳಿ ಇಲ್ಲ. ಚರಣ ನೋಡಿದ್ರೆ ಅವ್ರ ಅಕ್ಕನ ಮದುವೆ ಅಂತ ಅವನು ಊರ್ಗೋಗ್ಬಿಟ್ಟಾನೆ. ಈ ನೇಪಳ್ಳಿನ ಹೆಂಗಂದ್ರೆ ಗೈಸ್ ಒಂದು ಸೆಲೆಬ್ರಿಟಿ ಹುಡುಕ್ಬೋದು ಗೈಸ್, ಅದೇ ನೇಪಳ್ಳಿ ಹುಡ್ಕೋಕ್ಕಾಗಲ್ಲ. ಸಿಗ್ತಾನೆ ಒಂದಿನ ನಾವು ನೇಪಳ್ಳಿ ಸಿಗಲ್ಲ. ಚೈಲ್ಡ್ ಅವನು ಪೆಟ್ರೋಲ್ ಇರಲ್ಲ, 30 ರೂಪಾಯಿ ಹಾಕ್ಸ್ಕೊಂಡೆಲ್ಲ ಓಡಾಡ್ತಿರ್ತಾನೆ. ಅದು ಯಾರ್ದೋ ಫೋನ್ ಪೇ ಮಾಡಿಸ್ಕೊಂಡು. ಗೈಸ್ ನಮ್ಮ ನೇಪಳ್ಳಿ ಜಾಬಲ್ಲಿ ಒಂದು 1000 ರೂಪಾಯಿ ಇರಲಿ, ಅವ್ನು ಎಷ್ಟಕ್ಕೋ ಪೆಟ್ರೋಲ್ ಹಾಕ್ಸೋದು 30 ರೂಪಾಯಿ ಅಷ್ಟೇ. 1000 ರೂಪಾಯಿ ಇಲ್ಲ 2000 ರೂಪಾಯಿ ಜಾಬಲ್ಲಿ ಅರ್ಧ ಕೆಜಿ ತರಕಾರಿ ತಂದಂಗೆ. ಅಷ್ಟೇ. ಆ 30 ರೂಪಾಯಿ ಪೆಟ್ರೋಲೇ ಅಣ್ಣ, 30 ರೂಪಾಯಿ ಪೆಟ್ರೋಲ್ ಹಾಕೋಣ ಅಂತ ನೋಡ್ಬಿಟ್ಟು ಹಂಗೈಸ್ ನೋಡ್ರಿ. ಈ ಕಡೆ ಚರಣ, ಈ ಕಡೆ ನೇಪಳ್ಳಿ ಆರಾಮಾಗಿದ್ವಿ. ಈಗ ಒಬ್ರು ಇಲ್ಲ ಗೈಸ್, ಸೋಲೋ ನಾನೊಬ್ಬ ಇವನೊಬ್ಬ ಅಷ್ಟೇ. ಈಗ ಈ ವಾರದಿಂದ ಇದೇ ಭಾಳ ಆಗ್ಬಿಟ್ಟಿದೆ ಕಂಟೆಂಟ್ಗೆ. ಅದು ಮೇಯ್ನ್. ಆಗ ಹಳೆ ಕಂಟೆಂಟ್ ಅಂದರೆ ಹೆಂಗೆ ಬರೋದು, 3 ಜನ ಸೇರ್ಕೊಂಡು ಒಳ್ಳೆ ಕಾಮಿಡಿ, ಒಳ್ಳೆ ಕ್ರಿಂಜ್ ಬರೋದು. ಈಗ ಏನೂ ಬರ್ತಿಲ್ಲ. ಇದ್ರೆ ನಾನು ಇರ್ತೀನಿ ಬಿಡೋದಿಲ್ಲ, ಚರಣ ಇರ್ತಾನೆ. ಚರಣ ಇಲ್ಲ ಅಂದರೆ ನೇಪಳ್ಳಿ. ನಂದು ನೇಪಳ್ಳಿ ವಿಡಿಯೋ ಬರುತ್ತಿಲ್ಲ, ನೇಪಳ್ಳಿ ನಂದು ಬರೋದಿಲ್ಲ ಬಿಡ್ರಿ. ಮೇನು ನಂದು ಚರಣದೇ ಮೇನ್ ಬರ್ತಿರೋದು 2 ಕ್ಯಾರೆಕ್ಟ್ರಲ್ಲಿ ವಿಡಿಯೋಸ್. ಈಗ ನೋಡಿ ನೀವು ನನ್ನ ಮಗ ನೇಪಳ್ಳಿ ಸಿಗ್ತಿಲ್ಲ ಗೈಸ್, ಮೇಯ್ನ್ ಅದೇ ನಂಗೆ ಫಾಲ್ಟ್ ಆಗ್ತಿರೋದು. ಅವ್ನು ಹುಡುಕ್ಬೇಕು, ಅವ್ನು ಮೇಯ್ನ್ ಎಕ್ಸ್ಪೆನ್ಸಿವ್. ಅವ್ನು ಕರ್ಕೊಂಬಂದ್ರೆ ಅವ್ನು ಪಿಕ್ ಮಾಡ್ಬೇಕು, ಮೇನ್ ಅವ್ನು ಡ್ರಾಪ್ ಮಾಡ್ಬೇಕು. ಅದ್ರ ಮಧ್ಯೆ ಅವ್ನು ಅಣ್ಣಂಗೆ ಟೀ ಅಂಗಡಿಯಲ್ಲಿ ಗೊತ್ತಲ್ವ, ಅವೆಲ್ಲ ನೋಡ್ಕೊಬೇಕು. ಅಣ್ಣಂಗೆ ಟೀ ಅಂಗಡಿಯಲ್ಲೆಲ್ಲ ನೋಡ್ಕೊಬೇಕು. ಇಲ್ಲಾಂದ್ರೆ ಬರಲ್ಲ. ಇಲ್ಲಾಂದ್ರೆ ಮೊದಲೇ ಮಚ್ಚಿ ಫೋನ್ ಪೇ ಮಾಡಿಬಿಡು, ಇಲ್ಲಾಂದ್ರೆ ನಮ್ಗೆ ಬರಲ್ಲ ಅಂತಾನೆ. ಆಮೇಲೆ ಎಲ್ಲೆಲ್ಲೋ ಇರ್ತಾನೆ ಒಂದೊಂದ್ಸಲ, ಮಚ್ಚಿ ಬಾರೋ 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 ಅಂತ ಅವ್ನು ಕಾಲ್ ಮಾಡ್ತಾನೆ ಇರಬೇಕು. ಪೆಟ್ರೋಲ್ ಖಾಲಿ ಮಚ್ಚಿ ಏನ್ಬಿಡ್ತಾನೆ ಬೇಕಾದ್ರೆ ಮಧ್ಯದಲ್ಲಿ. ಅಲ್ಲೋಗ್ಬಿಟ್ಟು ಟೋಡಿಬೇಕು ಅಣ್ಣಂಗೆ ಪೆಟ್ರೋಲ್ ಬಂಕ್ವರೆಗೂ. ಇಷ್ಟೊಂದೆಲ್ಲ ರೋದ್ನೆ. ಅದಕ್ಕೆ ಅವ್ನು ಈ ಥರ ಲಾಂಗ್ ವಿಡಿಯೋಗಳಿಗೆ ಅವ್ನಿಗೆ ಹಾಕೊಳ್ಳೋದೇ ಇಲ್ಲ ನಾನು. ಅಲ್ಲೇ ರೋದ್ನೆ ಕೊಟ್ಬಿಡ್ತಾನೆ ಗೈಸ್, ಒಂಥರ ಫ್ರಸ್ಟ್ರೇಷನ್ ಇಡಿಸ್ಬಿಡ್ತಾನೆ ಅವ್ನು ಮೇನ್ ಬಂದರೆ. ಅವನಿಲ್ಲ ಅಂದರೆ ಒಂದೊಂದು ವಿಡಿಯೋ ಎಷ್ಟೇಕ್ ಆಗುತ್ತೆ ಕೊಟ್ರೆ ಮಿನಿಮಮ್ 2-3. ಅವನಿಲ್ಲ ಅದೇ ಅವನಿದ್ರೆ 30. ಗೈಸ್ ಒಂದು ವಿಡಿಯೋ ಮಿನಿಮಮ್ 25-30 ಟೇಕ್ ಹೋಗಿದೆ ಗೈಸ್. ಒಂದು ವಿಡಿಯೋ ಅವತ್ತೊಂದು ದಿವಸ 30 ಟೇಕ್ವರೆಗೂ ತೊಗೊಳೋನೆ. ಆಮೇಲೆ ಹೇಳೋದು ಏನೋ ನನ್ನಿಂದನೇ ಚಾನಲ್ ಬೆಳೀತಿರೋದು, ನನ್ನಿಂದನೇ 2 ಮಿಲಿಯನ್ ಹೋಗಿರೋದು, ನನ್ನಿಂದನೇ ಬರ್ತಿರೋದು, ನನ್ನಿಂದನೇ ಬೆಳೀತಿರೋದು, ಇಂಥ ಡೈಲಾಗ್ ಎಲ್ಲ ಹೊಡಿತಾನೆ ಗೈಸ್ ಮೇನ್ ನನ್ನ ಮಗ. ಆಮೇಲೆ ಬಂದ್ಬಿಟ್ಟು ನನ್ನಿಂದನೇ ಬರ್ತಿರೋದು, ಈ ಥರ ಡೈಲಾಗ್ ಎಲ್ಲ ಹೊಡಿತಾನೆ. ಆಮೇಲೆ ನನ್ನಿಂದನೇ ಬೆಳೀತಿರೋ ಚಾನಲ್ಲು, ನನ್ನಿಂದನೇ ಚಾನಲ್ ಇರೋದು, ಚಾನಲ್ ID ಪಾಸ್ವರ್ಡ್ ಕೊಡು ನಾನೇ ಹಿಡ್ಕೊತೀನಿ. ಅವ್ನು ಕೊಟ್ಟರೆ ಏನು ಮಾಡಲ್ಲ ಗೈಸ್. ಏನು ಮಾಡ್ತೀನಿ ಹೇಳು, ಅವ್ನಿಗೇನೋ ಇನ್ಸ್ಟಾಗ್ರಾಮ್ ID ಕೊಟ್ಟವ್ರಿಗೆ ಏನು ಮಾಡ್ತಾನೆ ಹೇಳು. ಅಲ್ಲಲ್ಲ ಹುಡುಗಿರ್ ಮೆಸೇಜು ಗಾಯ್ಸ್. ಅವ್ನಿಗೇನ ನಂದು ಮೇನ್ ಚಾನೆಲನ್ನು ಕೊಟ್ಟೆ ಅಂದ್ಕೊಳ್ರಿ, ಯೂಟ್ಯೂಬ್ ಇನ್ಸ್ಟಾ ಅಷ್ಟೇ ಗೈಸ್. ನಮ್ಮ ಮರ್ತೋಬೇಕಾ ಚಾನಲ್ ನಾನು. ಏನು ಮಾಡ್ತಾನೆ ಕೊಡ್ರಿ ಸೋನು, ಟೆಕ್ಸ್ಟಿಂಗ್. ಹುಡುಗಿರ್ ಜೊತೆ ಟೆಕ್ಸ್ಟು 24 ಗಂಟೆ ಟೆಕ್ಸ್ಟು ಗೈಸ್. ಅನ್ಕೊಂಡಂತೂ 24 ಗಂಟೆ ಅದೇ ಮಾಡ್ತಾನೆ, ಟೆಕ್ಸ್ಟ್ ಮಾಡ್ತಾನೆ ಹುಡುಗಿರ್ ಜೊತೆ. ರೆಡಿ ಹೊಳಿಕೋಣ, ಲಾಕ್ ಹಾಕ್ಬಿಟ್ರೆ ಕಣಗ ರಕ್ಕಿ ಲಾಕ್ ಹಾಕ್ಬಿಟ್ರಲ್ಲಿ. ಲಾಕ್ ಹಾಕ್ಬಿಟ್ರೆ ಬಗಳು ಬೌ ಬೂ ಅನು, ಬೌ ಬೂ ಅನು ಕರಿ, ಬೌ ಬೂ ಅನು ಕರಿಯೋ, ಬೌ ಬೌ ಕರಿ, ಬೌ ಬೂ ಅನು. ಬೇಡ ಎದ್ದೋಳ್ತಾರೆ, ಬೇಡ ಬೇಡ ಬಾ ಎದ್ದೋಳ್ತಾರೆ, ಹಿಂಗೆ ಬಾ. ಆ ಗೇಟ್ ಮುಚ್ಚಿದ್ರೆ ಏನು ಮಾಡೋಕ್ಕಾಗಲ್ಲ ಬಾ. ಗೈಸ್ ವಾಕಿಂಗ್ ಅಂತ ಮಗನ ಕರ್ಕೊಂಡು ವಾಕಿಂಗ್ ಅಂತ ಈಚೆ ಹೋದ್ರೆ ನಮ್ಮಲ್ಲಿ ಗೇಟಲ್ಲಿ ಲಾಕ್ ಮಾಡಿಬಿಟ್ಟಾರೆ. ಈಗ ಇಲ್ಲಿಂದ ಇನ್ನೊಂದು ಗಿಡ ತಕ್ಕೊಬೇಕು. ಬಾರೋ ಇಲ್ವಾ, ಬಾರೋ ಬರ್ತೀಯ, ಲಾಕ್ ಹಾಕ್ಲೋ. ಏನು ಸ್ಪೀಡಲ್ಲಿ ಓಡ್ ಬರ್ತೀವು. ಸರ್ಯಾಗಿ ಆಗಾಡ್ತಾನೆ. ಇದು ಬಂದ್ಬಿಟ್ಟು
ಹುಡ್ಕೊಂಡು ಕೂತ್ಕೊಂಡವನೆ. ಆ ನೇಪಳಿ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಈ ಥರ 4-5 ವಿಡಿಯೋ ಮುಂದಕ್ಕೆ ಹೋಗುತ್ತೆ. ಅದಕ್ಕೆ ನಾಳೆ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.